ಧಾರಾಕಾರ ಮಳೆಗೆ ರೈತರ ಜಮೀನುಗಳೆಲ್ಲವೂ ಕೂಡ ನದಿಗಳಂತೆ ಕಾಣಿಸ್ತಾ ಇದ್ದಾವೆ. ಹಾವೇರಿಯಲ್ಲೂ ಕೂಡ ವರುಣನ ಆರ್ಭಟ ಹೆಚ್ಚಾಗಿದ್ದು, ಹಾವೇರಿಯ ಆಲದಗಟ್ಟಿ ಗ್ರಾಮಕ್ಕೆ ಮಳೆ ನೀರು ನುಗ್ಗಿದ ಪರಿಣಾಮ ಇಲ್ಲಿ ರೈತರ ಜಮೀನುಗಳು ನದಿ ಕೆರೆಗಳಂತೆ ಭಾಸವಾಗ್ತಾ ಇದ್ದಾವೆ. ಬಿಟ್ಟು ಬಿಡದೆ ರಾತ್ರಿ ಸುರಿದಂತಹ ಮಳೆಗೆ ಇತ್ತ ರೈತ ಕಣ್ಣೀರು ಹಾಕ್ತಿದ್ದಾನೆ. ಯಾಕಂದ್ರೆ ಸಾಲ ಸೋಲ ಮಾಡಿ ಬೆಳೆದಿರುವ ಬೆಳೆಗಳು ಈಗ ನೀರು ಪಾಲಾಗಿರೋದ್ರಿಂದ ರೈತ ಕಣ್ಣೀರು ಹಾಕ್ತಾ ಇದ್ದಾನೆ. ಹೆಸರು, ಮೆಣಸು, ಹತ್ತಿ ಹಾಗೆ ಇನ್ನಿತರೆ ಬೆಳೆಗಳು ನೀರು ಪಾಲಾಯಿತು ಅಂತ ಸದ್ಯ ರೈತ ಕಂಗಾಲಾಗಿದ್ದಾನೆ. ಸಾವಿರಾರು ರೂಪಾಯಿ ಖರ್ಚು ಮಾಡಿ ಬೆಳೆ ಬೆಳೆದಿದ್ದ ರೈತರು ಕಂಗಾಲಾಗಿದ್ದು, ಧಾರಾಕಾರ ಮಳೆಗೆ ಹಳ್ಳ ತುಂಬಿ ಹರಿದು ಜಮೀನುಗಳಿಗೆ ಮಳೆ ನೀರು ನುಗ್ಗುತ್ತಾ ಇರುವಂತಹ ಪರಿಣಾಮ ಈ ಘಟನೆ ಸಂಭವಿಸಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.